ಹಾಯ್ ಹಲೋ ನಮಸ್ತೆ ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಹುಷಾರಾಗಿ ದೀಪಾವಳಿನ ಮಾಡಿ ಪಟಾಕಿನ ಹೊಡಿಸಿ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಖುಷಿಯಾಗಿ ತುಂಬ ಬೆಳಕನ್ನ ತುಂಬಿರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮನೆ ದೀಪಾವಳಿದು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ಲಾಗ್ ಆಗಿರುತ್ತೆ. ಸಿಂಪಲ್ಲಾಗಿ ಆಚರಿಸಿದ್ವಿ. ನಿಮ್ಮಲ್ಲೂ ಹೀಗೆ ಆಚರಿಸ್ತೀರಾ ಅಂತ ನಮಗೂ ತಿಳಿಸಿ. ದೀಪನ ಕಸೋದಕ್ಕೆ ನನ್ನ ಮಗಳೂ ತುಂಬಾ ಹೆಲ್ಪ್ ಮಾಡಿದ್ಲು. ಫಸ್ಟ್ ಡೇ ದೀಪ ಕಸಿದ್ವಿ. 22 ದೀಪ ಕಸಿದ್ದೆ ಫಸ್ಟ್ ಡೇ. ನೆಕ್ಸ್ಟ್ ಡೇ ಬಂದು ಫುಲ್ಲು ದೀಪ ಅಂದರೆ ಮನೆ ಸುತ್ತ ಫುಲ್ಲು ದೀಪ ಕಸೋಣ ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು. ಏನಾಯಿತು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಬರ್ತೀನಿ ನೋಡಿ. ಮನೇಲಿ ದೀಪ ಯಾವಾಗಲೂ ಬೆಳಗ್ತಾ ಇದ್ದರೆ ತುಂಬಾ ಖುಷಿಯಾಗಿರುತ್ತೆ. ಹಾಗೆಯೇ ಎಲ್ಲರ ಮುಖದಲ್ಲೂ ನಗು ಆಗಲಿ, ಸಂತೋಷ ಆಗಲಿ, ಬೆಳಕಾಗಲಿ ತುಂಬಿರುತ್ತೆ. ಮತ್ತು ಪಾಸಿಟಿವಿಟಿ ಎನರ್ಜಿ ಆಗಲಿ, ಯೋಚನೆ ಮಾಡೋದಾಗಲಿ ಆಗಿರುತ್ತೆ. ನನಗಂತೂ ಮನೇಲಿ ದೀಪ ಕಸೋದು ಪರ್ಸ್ನಲಿ ನನಗಂತೂ ತುಂಬಾ ಖುಷಿ. ದೀಪ ಹಚ್ಚೋದು ಆಗಲಿ ತುಂಬಾ ಖುಷಿಯಾಗುತ್ತೆ. ನನ್ನ ಮಗಳೂ ಪಟಾಕಿ ಹೊಡಿತೀನಿ ಅಂತೇಳಿ ದೀಪ ಎಲ್ಲ ಕಸಿದ ಮೇಲೆ ಸರಿ ಅಂತೇಳಿ ಫಸ್ಟೇ ಏನು ಹಬ್ಬ ಇರಲಿಲ್ಲ. ಹಾಗೆಯೇ ಮನೇಲಿ ಕ್ಲೀನ್ ಮಾಡಿಕೊಂಡು ದೀಪ ಕಚ್ಕೊಂಡು ಹಾಗೆಯೇ ಪಟಾಕಿನ ಸ್ವಲ್ಪ ಹುಟ್ಟಿಸ್ಕೊಂಡು ಅವಳ ಹತ್ರ ಖುಷಿಯಾಗಿ ಇದ್ವಿ. ಏನು ಹಬ್ಬ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿ ಇರುತ್ತೆ. ನಾವು ಹೀಗೆ ಆಚರಿಸಿದ್ವಿ. ನನ್ನ ಮಗಳು ಕಳೆದ ವರ್ಷ ಪಟಾಕಿನ ಹಚ್ಚೋದಕ್ಕೆ ತುಂಬಾ ಯೋಚನೆ ಮಾಡ್ತಾಯಿದ್ಲು. ಬ್ಯಾಡ್ ಬಾಯ್. ಈ ವರ್ಷ ಅಂತೂ ತುಂಬ ಪಟಾಕಿನ ಕಸಿದ್ಲು. ನನಗೆ ಖುಷಿ ಆಯಿತು. ನಾನು ಬಾಯ್ ಎಲ್ಲ ಗರ್ಲು. ತುಂಬಾ ವಾದ ಮಾಡ್ತಾಳೆ ನೋಡಿ. ನನ್ನ ಮಗಳು ಹೇಗೆ ಅಂದರೆ ಯಾವ ಥರ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ತುಂಬಾ ವಾದ ಮಾಡ್ತಾಳೆ. ಈಗಿನ ಮಕ್ಕಳೇ ಆಲ್ಮೋಸ್ಟ್ ಎಲ್ಲ ಅಂತ ಅಂದ್ಕೊಳ್ತೀನಿ. ಈಗ ಒಬ್ಬರು ಇಬ್ಬರು ಮಕ್ಕಳು ಇರ್ತಾರೆ. ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಬೇಕು ಅನ್ನೋದೇ ಅವ್ರ ಆಸೆ ಆಗಿರುತ್ತೆ. ದೀಪ ದೀಪ ಕಣ್ತುಂಬ ದೀಪ. ನಿಮ್ಮ ಮನೇಲಿ ದೀಪಾವಳಿ ಹಬ್ಬನ ಹೇಗೆ ಆಚರಿಸ್ತೀರ ನನಗೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದರೂ ಚಿಕ್ಕ ಚಿಕ್ಕ ತಪ್ಪಿದರೆ ದಯವಿಟ್ಟು ಅದ್ರ ಬಗ್ಗೆ ತಿಳಿಸಿ. ನಾನು ತಿಳ್ಕೊಳ್ಳೋಂಥ ಪ್ರಯತ್ನನ ಮಾಡ್ತೀನಿ. ಮಗಳಿಗೆ 3 days ಕಂಟಿನ್ಯೂ ರಜೆ ಇರೋದ್ರಿಂದ ನಾವು ಊರಲ್ಲೇ ಇದ್ವಿ. ಹಸ್ಬೆಂಡು ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಡ್ಯೂಟಿಯಿಂದ ಇಲ್ಲಿಗೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಫುಲ್ಲು ರಂಗೋಲಿ ಹಾಕೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟೆ. ಯಾಕೆಂದರೆ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ಹಾಕಿ ನನ್ನ ಮಗಳೂ ತುಂಬ ಹೆಲ್ಪ್ ಮಾಡಿದ್ಲು. ಹಾಗೆ ಸಗಣಿನ ಉಂಡೆ ಮಾಡಿ ಅದಕ್ಕೆ ಚೆಂಡು ಹೂವನ್ನ ಹಾಕಬೇಕು. ಅದಕ್ಕೆ ಚರಕ್ಲು ಅಂತ ಹೇಳ್ತೀವಿ. ನಾನು ಹೇಳ್ತೀನಿ, ನಿಮಗೆ ಅಕಸ್ಮಾತ್ ಬೇರೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ನನಗೂ ಹೇಳಿ. ನನ್ನ ಮಗಳು ಫುಲ್ಲು ಬಣ್ಣ ಅದಕ್ಕೆ ಹಾಕೋದಕ್ಕೆಲ್ಲ ಹೆಲ್ಪ್ ಮಾಡಿದ್ಲು. ಹಾಗೆ ಹಸ್ಬೆಂಡು ಮಾವಿನ ತೋರಣ ಕಟ್ಟಿ ಎಲ್ಲ ರೆಡಿ ಮಾಡಿ, ನಾನು ಹಾಗೆ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಸಿಂಪಲಾಗೆಲ್ಲ ಅಡುಗೆನ ಮಾಡಿಕೊಂಡೆ. ಈ ಸ್ವಲ್ಪ ವೆರೈಟಿ ಆಗಿರಲಿ ಅಂಥೇಳಿ ಬಜ್ಜಿ ಹಾಗೆ ಕೋಸಂಬರಿ ಹಾಗೆಯೇ ಸ್ವೀಟ್ಸ್ ಒಂದು ಮಾಡಿದ್ದೆ. ನಾವು ಯಾವಾಗಲೂ ದೋಸೆ, ಪಾಯಸ ಹಾಗೆಯೇ ಸಿಹಿ ಕುಂಬಳದ ಪಲ್ಯ ಮಾಡ್ತೀವಿ. ಹಾಗೆ ಅದನ್ನೆಲ್ಲ ದೇವರಿಗೆ ಎಡೆ ಇಕ್ಕಿ ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರನಿಗೆ ಎಡೆ ಇಕ್ಕೋಣ ಅಂತೇಳಿ ಎಲ್ಲ ಚರಕ್ಲುಗಳಿಗೆ ಹಿಂಗೆ ತೋರಿಸ್ಕೊಂಡು ಹಸ್ಬೆಂಡ್ ಬಂದರು. ಅದು ಹಸ್ಬೆಂಡ್ ಎಲ್ಲ ತೋರಿಸ್ಕೊಂಡು ಅದನ್ನು ದೇವ್ರ ಹತ್ರ ಇಟ್ಟು ನಾವು ಹೀಗೇ ಎಲ್ಲ ಇಡ್ತೀವಿ. ನೀವು ಹೀಗೇ ಇಡ್ತೀರ, ಎಲ್ಲ ಚರಕ್ಲುಗಳಿಗೆ ತೋರಿಸ್ತೀರ ಅಂತ ಹೇಳಿ. ಮತ್ತು ಹಸು ದನ ಕರು ಇದ್ದವ್ರ ಮನೆಯಲ್ಲ ಹಸುಗಳನ್ನ ಕ್ಲೀನಾಗಿ ತೊಳೆದು ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಹಸುಗಳು ಇಲ್ಲದೆ ಕಾರಣ ನಾವು ಬರೀ ಮನೆಗೆ ಹಾಗೆಯೇ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ. ನಾನು ದೇವ್ರ ರೂಮ್ನ ಈ ಥರ ಅಲಂಕಾರ ಮಾಡಿದ್ದೆ. ನನಗಂತೂ ದೇವ್ರ ರೂಮ್ನ ಅಲಂಕಾರ ಮಾಡೋದಾಗಲಿ ಹೂಗಳನ್ನ ಇಡೋದಾಗಲಿ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನಮ್ಮ ಊರನ್ನು ಕಾಯ್ತಿರುವಂತಹ ಶ್ರೀ ಅಳ್ವಾರ್ದಮ್ಮನಿಗೆ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳಾಗಿತ್ತು. ಹಾಗೆ ಹೋಗೋಣ ಅಂತೇಳಿ ಹಸ್ಬೆಂಡಿಗೆ ಹೇಳಿದ್ದೆ. ಸರಿ ಅಂತೇಳಿ ಹೋಗೋಣ, ಹಣ್ಕಾಯಿ ಮಾಡಿಸ್ಕೊಬರೋಣ ಅಂತೇಳಿ ಹೊರಟ್ವಿ.
ನನಗೆ ತುಂಬಾ ಖುಷಿ. ನಮ್ಮ ಮನೆ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಆಗಿದ್ದರು. ನಮ್ಮ ಊರನ್ನು, ನಮ್ಮ ಮನೇನ ಅಲ್ಲಿ ಕಾಯ್ತಿರೋದು ಶ್ರೀ ಅಳ್ವಾರ್ದಮ್ಮ. ನನಗೆ ಆ ದೇವರು ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ವರ್ಷಕ್ಕೊಮ್ಮೆ ಅಲ್ಲಿ ಪೂಜೆ ನಡೀತದೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಶಕ್ತಿಶಾಲಿ ದೇವರು ಅಂತಲೇ ಹೇಳ್ಬೋದು. ಎಲ್ಲೋ ಎಷ್ಟೋ ದೂರದಿಂದ ಎಲ್ಲಿಂದನೋ ದೇವಸ್ಥಾನಕ್ಕೆ ಬರ್ತಾರೆ. ನಾವು ನಮ್ಮೂರಲ್ಲೇ ಇದ್ಕೊಂಡು ನಮ್ಮ ದೇವ್ರ ಪೂಜೆ ಮಾಡೋದ್ರಲ್ಲಿ ಏನು ಬೇಜಾರಿಲ್ಲ. ಮತ್ತು ದೇವಸ್ಥಾನದಿಂದ ಈ ಕಡೆ ಅಲ್ಲಿ ಫುಲ್ ಬಲಿ ಕೊಡೋಂಥದ್ದು, ಏನು ಹಂದಿ, ಕುರಿ, ಕೋಳಿನ ಬಲಿ ಕೊಡ್ತಾರೆ. ಎಷ್ಟು ಇಲ್ಲಿ ಯಾವಾಗಲೂ ಜನ ಇಲ್ಲ ಅಂತಲೇ ಹೇಳೋಂಗಿಲ್ಲ. ಬಟ್ ಈ ಸಲ ಹಬ್ಬ ಆಗಿರೋದ್ರಿಂದ ಜನನೂ ಸ್ವಲ್ಪ ಕಮ್ಮಿ ಇತ್ತು. ದೇವ್ರ ದರ್ಶನ ನಿಮಗೂ ಲೈವಲ್ಲೇ ಮಾಡ್ತಿದ್ದೀನಿ ನೋಡಿ, ಈ ಥರ ದೇವ್ರ ದರ್ಶನ ಆಗ್ತಾಯಿತ್ತು. ದೇವ್ರ ಪೂಜೆ ಎಲ್ಲ ಮಾಡಿದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾವಾಗಲೂ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು 5 ನಿಮಿಷನಾದ್ರು, ಯಾಕಂದರೆ ಮನಸ್ಸಿಗೆ ಶಾಂತಿ ಸಿಗೋದೇ ದೇವಸ್ಥಾನದಲ್ಲಂತೆ. ಏನು ಚಿಂತೆ ಇಲ್ಲದೆ, ಯೋಚನೆ ಇಲ್ಲದೆ ಕೂತ್ಕೊಂಡು ಆಮೇಲೆ ಹೊರಟು ಮನೆಗೆ ಬಂದು ತಿಂಡಿ ಎಲ್ಲ ಮುಗಿಸಿ, ಹಾಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಇತ್ತು. ಹಾಗೆ ಹಸ್ಬೆಂಡು ನಾನ್ ವೆಜ್ ತರೋಕ್ಕೆ ಹೋದರು. ಹಾಗೆಯೇ ದೀಪ ಕಸೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ದೀಪಗಳನ್ನ ಕಸ್ಕೊಂಡೆ. ಮೊದಲು ಹೇಳಿದಂಗೆ ನನಗೆ ದೀಪಗಳು ಕಸೋದಾಗಲಿ, ಇದು ನಮಗೆ ನಾವು ಮನೆ ಗೃಹ ಪ್ರವೇಶ ಮಾಡಿದ ನಂತರ ನಮಗೆ 2ನೇ ಸಲ ಸಿಗ್ತಿರೋ ಹಬ್ಬ ಅಂತಲೇ ಹೇಳ್ಬೋದು. ಮತ್ತು ಮಳೆ ಅಂತೂ ದೀಪ ಕಸೋದಕ್ಕೆ ಬಿಡಲಿಲ್ಲ, ತುಂಬ ಹೊತ್ತು ಬಿಡಲಿಲ್ಲ. ಏನೋ ಆಸೆ ಇಟ್ಕೊಂಡಿದ್ದೆ, ಫುಲ್ಲು ದೀಪ ಮನೆ ಫುಲ್ಲು ಸುತ್ತ ಮೇಲೆ ಎಲ್ಲ ಇಡಬೇಕು ಅಂತ. ಬಟ್ ಮಳೆ ಬಿಡಲಿಲ್ಲ. ಈ ಕಾರಣಗಳಿಂದ ಸರಿ ಮಳೆ ನಿಂತ ಮೇಲೆ 12 ಗಂಟೆಯಲ್ಲಿ ಹಸ್ಬೆಂಡ್ ಹೋಗಿ ಪಟಾಕಿಗಳನ್ನೆಲ್ಲ ಹೊಡಿತಾರೆ. ಯಾಕೆಂದರೆ ನಾವು ನೆಕ್ಸ್ಟ್ ಡೇ ಮನೆಗೆ ಹೋಗಬೇಕಿತ್ತು. ಯಾಕೆಂದರೆ ನೆಕ್ಸ್ಟ್ ಡೇ ಮಗಳಿಗೆ ಕ್ಲಾಸ್ ಇತ್ತು, ಹಸ್ಬೆಂಡಿಗೆ ಡ್ಯೂಟಿ ಇತ್ತು. ನಾವು ನಮ್ಮ ಹಬ್ಬನ ಎಷ್ಟು ಪ್ರೀತಿಯಿಂದ ಮಾಡಿದ್ವಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ. ನೀವು ಇದೇ ಥರ ಮಾಡಿದ್ರಾ? ನೀವು ಹೇಗೆ ಮಾಡಿದ್ರಿ? ನಿಮ್ಮಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೂ ತಿಳಿಸಿ. ನಾನು ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ನನಗೂ ಇದೆ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಆಲ್ಮೋಸ್ಟ್ ತುಂಬ ಜನ ನೋಡ್ತಿದ್ದೀರಾ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಮಿಸ್ ಮಾಡಬೇಡಿ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ.